ಅಂಬುಜಾ, ನಿನ್ ಗಂಡ ಅಲ್ಲಾದ್ರೂ ಬೇರೆಯವ್ರ ಜೊತೆ ಮಾತಾಡ್ತಾನೋ ಇಲ್ಲ ಬುರ್ಜ್ ಖಲೀಫಾ ಮುಂದೆ ಖರ್ಜೂರ ಮಾಡ್ಕೊಂಡು ಹಂಗೆ ಕೂತಿರ್ತಾನ? ಅಯ್ಯೋ ಅಣ್ಣ, ಯುದ್ಧ ನಡೀತಾ ಇದೆ ಅಲ್ವಾ, ಹೊರಗಡೆ ಎಲ್ಲೂ ಬರಕ್ ಆಗಲ್ಲ ಅಂತ ವಿಡಿಯೋ ಕಾಲಲ್ಲಿ ಮಾತಾಡ್ತಾರೆ. ಅದನ್ನೆಲ್ಲ ಬಿಡು, ನೀನ್ ಯಾಕೆ ಇಷ್ಟೊಂದು ಸಂಭ್ರಮ ಪಡ್ತಿದ್ಯಾ ಅಂತ ಹೇಳು. ನರಸಿಂಹ, ಇಲ್ಲೋಡ, ನೀನು ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ಪೊಲೀಸ್ ಇಲಾಖೆಯಿಂದ ನಿನಗೆ ಸನ್ಮಾನ ಮಾಡ್ಬೇಕಂತೆ ಅಂತ ಲೆಟರ್ ಬರೆದಿದ್ದಾರೆ. ಓದು. ಒಂದ್ ನಿಮಿಷ ಅಮ್ಮ, ಕೆಲ್ಸಕ್ಕೆ ಸೇರ್ಕೊಂಡು 3 ತಿಂಗಳಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡ್ಬಿಟ್ಟೆ ಮಕ್ಕನೇ. ನಿಮ್ಮಮ್ಮ ಹಾಗೆ ನನ್ಗೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ? ಅತ್ತೆ ಒಂದ್ ನಿಮಿಷ ಬಂದೆ. ಮಗ, ಇಷ್ಟು ವರ್ಷ ನಾನು ಸಾಧನೆ ಮಾಡದೇ ಇರೋದನ್ನ ನೀನ್ ಮಾಡಿದ್ಯಾ, ಶಬಾಷ್ ಕಣ. ನರಸಿಂಹ, ನಿನಗ್ ಸನ್ಮಾನ ಮಾಡ್ತಾರಲ್ಲ ಆ ಫಂಕ್ಷನ್ಗೆ ನಾನು ಬರ್ಬೋದಾ? ಅತ್ತೆ, ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಹಂಗಾದ್ರೆ ಅದಕ್ಕೆ ನಿಮ್ ಜರಿ ಸೀರೆ ಕೊಡಿ, ಅದಕ್ಕೆ ನಾನು ಉಟ್ಕೋಬೇಕು. ಇಣಕಲ್ ಸೀರೆನೆ ಉಟ್ಕೊಂಡೋಗಿ ಕೂತ್ಕೊಂಡು ಚಪ್ಪಾಳೆ ಹೊಡಿಯತ್ತಾನೆ. ಸುಮ್ನೆ ಸರಿ, ಸುಮ್ನೆ ನರಸಿಂಹ, ಸಕ್ಕತ್ತು ಆ ಮಾಡು, ತಿನ್ನೋ, ತಿನ್ಸಮ್ಮ ನೀನು ತಿನ್ನೋ, ಖುಷಿ ವಿಷಯಕ್ಕೆ. ನೀವು ತಗೊಳ್ಳಿ. ನರಸಿಂಹಂಗೋಸ್ಕರ ನಾನೇನಾದ್ರೂ ಸ್ವೀಟ್ ಮಾಡ್ತೀನಿ ಅತ್ತೆ. ಏನವ ಸಂಜನಾ, ನರಸಿಂಹನ್ಗೆ ಸನ್ಮಾನ ಮಾಡ್ತಿದ್ದಾರೆ ಅಂತ ಫುಲ್ ಅವನ ಮೇಲೆ ಕಾಳಜಿ ತೋರಿಸ್ತಾ ಇದೀಯಾ? ಆಂಟಿ, ಪ್ರಶಸ್ತಿ ಬರ್ಲಿ ಇಲ್ಲ ಬರ್ದೇ ಇರ್ಲಿ, ನನಗಂತೂ ನರಸಿಂಹನ್ ಮೇಲಿರೋ ಕಾಳಜಿ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ. ನನಗಾಗ್ತಿರೋ ಖುಷಿಗೆ ಬರೀ ಮನೆ ಮುಂದೆ ಮಾತ್ರ ಅಲ್ಲ, ಇಡೀ ಊರಿಗೆನೆ ನರಸಿಂಹನ್ ಹೆಸರಲ್ಲಿ ಬ್ಯಾನರ್ ಹಾಕಿಸ್ತೀನಿ. ಹೌದಾ? ಹಂಗಾದ್ರೆ ನಾನು ಫೋಟೋ ತರ್ತೀನಿ ರಮ್ಮ. ಯಾಕಂಟಿ? ಬ್ಯಾನರ್ ಅಲ್ಲಿ ನರಸಿಂಹನ ಸೋದರತ್ತೆ ಅಂತ ಹಾಕ್ಬೇಕಲ್ವಾ, ಅದಕ್ಕೆ. ಬೇಕಾದ್ರೆ ಸಪರೇಟ್ ಆಗಿ ನೀನೇ ಒಂದು ಬ್ಯಾನರ್ ಹಾಕ್ಸು. ಹೌದಾ ಸಂಜನಾ, ಎಷ್ಟಾಗುತ್ತಮ್ಮ? 7,500 ಆಗುತ್ತೆ. ಹೌದಾ? ನಾನು ಪಕ್ಕದ ಮನೆ ಗಿರ್ಜನ್ ಮಾತಾಡ್ಸ್ಕೊಂಡ್ ಬರ್ತೀನಿ. ದುಡ್ಡಿನ ವಿಷಯ ಬಂತು ಅಂದ್ರೆ ಜಾಗನೇ ಖಾಲಿ ಮಾಡ್ಬಿಡ್ತಾಳೆ. ಗೊತ್ತಲ್ಲ ನರಸಿಂಹ, ನನಗೆ ಡ್ಯೂಟಿಗೆ ಟೈಮ್ ಆಗ್ತಾ ಇದೆ, ನಾ ಹೊರಡ್ತೀನಿ. ಯಾಕೆ ಯಾವಾಗ್ಲೂ ನನಗೆ ಈ ರೀತಿ ಆಗುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ. ನನಗೆ ಕೆಲಸ ಸಿಕ್ಕಿದೆ ಅಂತ ಮನೆಯವರೆಲ್ಲ ಖುಷಿಯಾಗಿದ್ದಾರೆ. ಅಂಥದ್ರಲ್ಲಿ ಯಾರಾದ್ರೂ ಯಾವ ಕೆಲಸ ಅಂತ ಕೇಳಿದ್ರೆ ಯಾವುದೋ ಮಗುಗೆ ತಾಯಿ ಆಗಿರೋದು ಅಂತ ಹೇಗೆ ಹೇಳಿ? ಅಚ್ಚ, ಏನೊಬ್ಬಳೇ ನಿಂತ್ಕೊಂಡು ಏನೋ ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೀನು ಕೇಳ್ದಷ್ಟು ದುಡ್ಡು ಕೊಡ್ತೀನಿ, ನೀನು ಏನು ಕೆಲಸ ಮಾಡ್ತೀಯ ಅದನ್ನೇ ಮಾಡ್ಕೊಂಡಿರುವಂತ ಓಪನ್ ಆಫರ್ ಕೊಟ್ರು ಯಾಕೆ ನನ್ನ ಜೊತೆ ಕೆಲಸ ಮಾಡಲ್ಲ ನೀನು? ಯಾಕೆ ನೀ ಇಷ್ಟೊಂದು ಹಠ? ಚಿರು, ಆ ಕಂಪ್ನಿ ನೀನೊಬ್ಬಂದೇ ಆದರೂ ಅದರಲ್ಲಿ ನಿಮ್ಮ ಅದಕ್ಕೆ ಮುಗ್ ತೂಸೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ಯಾರಂಗೂ ಬೇಡ ಅಂತ ಬೇರೆ ಕಡೆ ಕೆಲಸ ನೋಡ್ಕೊಂಡಿರೋದು. ಮೊದಲಿಂದನೂ ನೀನು ಸ್ವಾಭಿಮಾನಿ ಅಂತ ಗೊತ್ತು ನನಗೆ, ಇಷ್ಟೊಂದು ಹಠವಾದಿ ಅಂತ ಗೊತ್ತಿರಲಿಲ್ಲ. ಇಟ್ಸ್ ಓಕೆ, ನಿನಗೆ ಎಲ್ಲಿ ಕೆಲಸ ಮಾಡ್ಬೇಕನ್ಸುತ್ತೋ ಅಲ್ಲೇ ಮಾಡು. ಸರಿ, ಏನು ವಿಷಯ ಬಂದಿದ್ದು? ಅದು ಮೊನ್ನೆಯಿಂದ ನಾನು ಆಫೀಸ್ ವರ್ಕು ಅದು ಇದು ಅಂತ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ, ನಿನ್ನ ಬಗ್ಗೆ ವಿಚಾರಿಸ್ಕೊಳಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಈಗ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಕೆಲಸ ಎಲ್ಲ ಓಕೆ ತಾನೆ? ಚೆನ್ನಾಗೇ ನಡೀತಿದೆ. ಏನು ಕಂಪ್ನಿ ಅದು? ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ಯಾರು ಓನರು? ವಿರಾಟ್ ಅಂತ. ವಿರಾಟ? ನಾನು ಅವ್ರನ್ನೆಲ್ಲೂ ಮೀಟ್ ಆಗಿಲ್ಲ ಅನ್ಸತ್ತಲ್ಲ. ನೀನು ಅಲ್ಲಿಗೆ ಹೋದ್ಮೇಲೆ ಚೆನ್ನಾಗಿ ಕೆಲಸ ಮಾಡ್ತೀಯಾ, ಒಳ್ಳೆ ಹೆಸರು ತಗೋತೀಯ ಅಂತ ಗೊತ್ತು ನನಗೆ. ಬಟ್ ಸ್ವಲ್ಪ ಟೈಮ್ ಬೇಕಷ್ಟೆ. ನಿನ್ನ ಲೈಫಲ್ಲಾಗಿರೋ ಕಹಿ ಘಟನೆನ ಮರೆತು ಹೊಸ ಜೀವನ ಶುರು ಮಾಡ್ಬೇಕಲ್ಲ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಅಚ್ಚು. ಇನ್ಯಾವತ್ತೂ ಯಾವುದೇ ಕಾರಣಕ್ಕೂ ಒಬ್ಬಳೆ ಅಂತ ಅನ್ಕೋಬೇಡ. ನಿನ್ನ ಜೊತೆ ಯಾವಾಗಲೂ ನಾನಿರ್ತೀನಿ. ನಿನಗೆ ಏನೇ ಹೆಲ್ಪ್ ಬೇಕಿದ್ರು ನನ್ನನ್ನು ಕೇಳಬೇಕು, ಸರಿನಾ? ಸರಿ. ನೋವಾಗ್ತಿದ್ಯಾ? ಆಗದೆ ಇರುತ್ತಾ? ಚಿಕ್ಕ ವಯಸ್ಸಲ್ಲಿ ಹಿಂಗೆ ಮಾಡ್ತಿದ್ದೆ ನೀನು, ಈಗಲೂ ಹಿಂಗೆ ಮಾಡ್ತೀಯಲ್ಲ? ಅಂದ್ರೆ ನೀನ್ ಈಗ್ಲೂ ತಪ್ಪು ಮಾಡ್ತಿದ್ಯಾ ಅಂತಾನೆ ಅರ್ಥ. ನಾನೇನೇ ತಪ್ಪು ಮಾಡಿದೆ? ನಾನೇನೋ ಲೈಫಲ್ಲಿ ಸೆಕೆಂಡ್ ಚಾನ್ಸ್ ತಗೊಂಡೆ, ನೀನ್ ಯಾಕೆ ತಗೋತಿಲ್ಲ? ಹೌದು, ನೀನೆ. ಮನೆ ಸುತ್ತ ಬೇಲಿ ಹಾಕೋ ಥರ ನಿನ್ನ ಮನಸ್ಸಿನ ಸುತ್ತ ನಿಮ್ಮ ಅತ್ತಿಗೆ ಅನ್ನೋ ಬೇಲಿ ಹಾಕಿದ್ಯಲ್ಲ, ಅದರಿಂದ ಹೊರಗೆ ಬಾ. ಆಗ ಪ್ರಪಂಚ ಇನ್ನೂ ತುಂಬ ಸುಂದರವಾಗಿ ಕಾಣುತ್ತೆ. ನಿಮ್ಮ ಅತ್ತಿಗೆ ಹೇಳೋದೆಲ್ಲ ಸರಿಯಲ್ಲ ಅಂತ ನಿನಗೆ ಅವಾಗ ಅರ್ಥ ಆಗ್ತಾ ಬರುತ್ತೆ. ಅಚ್ಚು ಪ್ಲೀಸ್, ಇದೊಂದು ವಿಷಯದಲ್ಲಿ ನನ್ನ ಚೇಂಜ್ ಮಾಡಕ್ಕೆ ಬರಬೇಡ.
ಅದಕ್ಕೆ ಮೇಲೆ ನನ್ನ ಒಪಿನಿಯನ್ ಯಾವತ್ತೂ ಚೇಂಜ್ ಆಗಲ್ಲ. ಶಿ ಇಸ್ ದ ಬೆಸ್ಟ್. ಅದಕ್ಕೆ ನಿನ್ನ ಸುತ್ತ ಕಬ್ಬಣದ ಬೇಲಿನೇ ಹಾಕಿದ್ದಾರೆ, ಅದರಿಂದ ಹೊರಗೆ ಬರೋಕ್ಕಾಗಲ್ಲ ನಿನಗೆ. ಅದು ನಿನಗೆ ಅರ್ಥನೂ ಆಗಲ್ಲ ಬಿಡು. ಚಿರು, ನೀನು ಯಾಕೆ ದಿಶಂಗೆ ಸೆಕೆಂಡ್ ಚಾನ್ಸ್ ಕೊಡಬಾರ್ದು? ಲೋ ಸುಬ್ಬ, ಅಲ್ಲೋಡ ನಮ್ ಸಿಂಹ ಎಷ್ಟು ಸಗರ ಕಾಣಿಸ್ತಿದೆ. ಲೋ ಬರೀ ಸಿಂಹ ಅಲ್ಲ ಕಣೋ, ಪಕ್ಕದಲ್ಲಿ ಜಿಂಕೆ ನೋಡ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ. ಲೇ ಗಣಿ ಸುಬ್ಬು, ಏನೋ ಅದು ಸಿಂಹ ಜಿಂಕೆ ಅಂತ ಮಾತಾಡ್ತಿದ್ದೀರಾ? ಅಯ್ಯೋ ದೇವ್ರೆ, ಏನ್ರೋ ಬ್ಯಾನರ್ ಅಲ್ಲಿ ನಿಮ್ ಫೋಟೋ ಮಾತ್ರ ಇದೆ, ನನ್ ಫೋಟೋ ಯಾಕ್ರೋ ಹಾಕ್ಸಿಲ್ಲ? ಆಂಟಿ, ನೀವೇನ್ ದುಡ್ಡು ಕೊಟ್ಟಿದ್ದೀರಾ ನಿಮ್ ಫೋಟೋ ಹಾಕ್ಸಕ್ಕೆ? ಅಂದ್ರೆ ನೀವೆಲ್ಲ ದುಡ್ಡು ಕೊಟ್ಟು ಬ್ಯಾನರ್ ಅಲ್ಲಿ ಫೋಟೋ ಹಾಕ್ಸ್ಕೊಂಡಿರೋದಾ? ಹೌದು ಮತ್ತೆ. ಅದ್ಗೆ ಹೋಗ್ಲಿ ಬಿಡೆ. ಆಂಟಿ ಏನ್ ನೋಡ್ತಾ ಇದ್ದೀರಾ? ಬೇಗ ಮನೆಗೆ ಹೋಗಿ ಆರ್ತಿ ತಟ್ಟೆ ತಗೋ ಬನ್ನಿ. ಯಾಕೋ? ದೃಷ್ಟಿ ತೆಗಿಯಕ್ಕೆ. ಅಂದ್ರೆ ನನ್ ದೃಷ್ಟಿ ಅಷ್ಟೊಂದ್ ಕೆಟ್ಟಾಗಿದ್ಯೇನೋ? ಲವ್, ನಮ್ಮ ಅಣ್ಣನ್ ಮಗ ಕಣೋ, ಅವನ್ಗೆ ನನ್ ದೃಷ್ಟಿ ತಾಗ್ಬಿಡತ್ತಾ? ನಾನ್ ಹೇಳಿದ್ದು ನರಸಿಂಹಣ್ಣಂಗಲ್ಲ, ನಮ್ಮಿಬ್ರಿಗೂ ದೃಷ್ಟಿ ತೆಗಿಯಕ್ಕೆ. ನಿಮ್ಮಿಬ್ರಿಗೂ ಮಾಡ್ತೀನಿ ರೀ. ಸಂಜನಾ, ಬ್ಯಾನರ್ನ ತುಂಬ ಚೆನ್ನಾಗಿ ಮಾಡಿಸಿದ್ಯಮ್ಮ. ನನ್ನ ಮಗ ಒಳ್ಳೆ ಹೀರೋ ಥರ ಕಾಣಿಸ್ತಿದ್ದಾನೆ. ಥ್ಯಾಂಕ್ಸ್ ಅತ್ತೆ. ಅಂದ್ಹಾಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ನೀವು ಹೇಳಲೇ ಇಲ್ಲ. ಅರೆ ಏನಮ್ಮ ಸಂಜನಾ ಹೀಗೆ ಕೇಳ್ತಿದ್ಯಾ? ನಮ್ ನರಸಿಂಹ ಹೀರೋ ಆದ್ಮೇಲೆ ಹೀರೋಯಿನ್ ನೀನೇ ಅಲ್ವಾ?